ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಫ್ರೆಶ್ ಆಗಿರುವಂತಹ ಈರುಳ್ಳಿ ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಇದೆ. ಅದ್ರ ಜೊತೆಗೆ ಇವತ್ತಿನ ರೇಟು ಚೆಕ್ ಮಾಡ್ತಾ ಹೋಗೋಣ, ಯಾಕಂದರೆ ಅರೈವಲ್ಸ್ ಕಡಿಮೆ ಬರ್ತಾ ಇದೆ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಇವತ್ತಿನ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಜೊತೆಗೆ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ವಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 18/7/2025 ಶುಕ್ರವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನೇರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡೋಣ. ಇದು 10 ರೂಪಾಯಿ ಕೆಜಿ ಇದೆ, 1000 ರೂಪಾಯಿ ಆಗುತ್ತೆ. ನೋಡ್ಬೋದು, ಡ್ಯಾಮೇಜ್ ಇದೆ, ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬಂದಾಗ ತೊಗೊಳ್ಬೇಕಾಗತ್ತೆ. ಇದು 14 ರೂಪಾಯಿ ಕೆಜಿ ಇದೆ, 1400 ರೂಪಾಯಿ ಆಗುತ್ತೆ. ನೋಡ್ಬೋದು, ಈರುಳ್ಳಿನ ನೀವು ಗಮನಿಸಬೇಕಾಗತ್ತೆ, ಸೈಜ್ಗಳನ್ನ ಗಮನಿಸಬೇಕಾಗತ್ತೆ. ಹಾಗೆಯೇ ಡ್ರೈ ಆಗಿದೆಯೋ ಆಗಿಲ್ವೋ ಅಥವಾ ಡಬಲ್ ಪತ್ತಿ ಇದೆಯೋ ಎಲ್ಲನೂ ಚೆಕ್ ಮಾಡಿಬಿಟ್ಟು ನೀವು ಮಾರ್ಕೆಟಿಗೆ ಬಂದವಾಗ ನೋಡಿ ತೊಗೊಬೇಕಾಗತ್ತೆ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೂ ಕೂಡ 14 ರೂಪಾಯಿ ಕೆಜಿ ಇದೆ, 1400 ರೂಪಾಯಿ ಆಗುತ್ತೆ. ನೋಡ್ಬೋದು, ಫ್ರೆಶ್ ಆಗಿದೆ, ಬಟ್ ಚಿಕ್ಕ ಸೈಜಲ್ಲಿದೆ, ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಇದು 15 ರೂಪಾಯಿ ಕೆಜಿ ಇದೆ, 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ನೋಡಬಹುದು, ಇವತ್ತಿನ ಮಾರ್ಕೆಟ್ನ ವಿಡಿಯೋ ಆಗಿದೆ. ಹಾಗೆಯೇ ಇವತ್ತಿನ ರೇಟು ಇದಾಗಿದೆ, ಸೊ ಚೆಕ್ ಮಾಡ್ಬೋದು. ಇದು ಕೂಡ 15 ರೂಪಾಯಿ ಕೆಜಿ ಇದೆ, 1500 ರೂಪಾಯಿ ಆಗುತ್ತೆ. ಸೊ ಇದರಲ್ಲಿ ನೀವು ಗಮನಿಸಬೇಕಾಗತ್ತೆ, ಸೈಜ್ಗಳನ್ನ ಗಮನಿಸಬೇಕಾಗತ್ತೆ. ನೀವು ಮಾರ್ಕೆಟಿಗೆ ಬಂದವಾಗ ನಿಮಗೆ ಕಂಫರ್ಟೇಬಲ್ ಆಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು, ನಿಮಗೆ ಬೇಕಾಗಿರುವಂತಹ ಸೈಜಲ್ಲಿ ನೀವು ಕೊಂಡ್ಕೊಳ್ಬಹುದು. ಇದು 16 ರೂಪಾಯಿ ಕೆಜಿ ಇದೆ, 1600 ರೂಪಾಯಿ ಆಗುತ್ತೆ. ನೀವು ಎವ್ರಿ ವಿಡಿಯೋಗಳನ್ನ ಚೆಕ್ ಮಾಡಬೇಕಾಗತ್ತೆ. ಹಾಗೆಯೇ ಎವ್ರಿ ಡೇ ನಮ್ಮ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು 16 ರೂಪಾಯಿ ಕೆಜಿ ಇದೆ, 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು, ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಬೇಕಾದವರು ಈ ತಕ್ಷಣವೇ ಕಾಲ್ ಮಾಡಬೇಕಾಗತ್ತೆ. ಸೊ ಸ್ಟಾಕ್ ಇವತ್ತಿಲ್ಲ ಅಂದ್ರೂ ಕೂಡ ನಿಮಗೆ ನಾಳೆ ಸೇಮ್ ರೇಟಲ್ಲೇ ಕಳಿಸ್ಕೊಡ್ತಾರೆ. ಇದು 17 ರೂಪಾಯಿ ಕೆಜಿ ಇದೆ, 1700 ರೂಪಾಯಿ ಆಗುತ್ತೆ. ನೋಡಬಹುದು, ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಇದಾಗಿದೆ. ಬಿಗ್ ಸೈಜಲ್ಲಿದೆ, ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ. ನೋಡಬಹುದು, ಇದರಲ್ಲಿ ಇದು ಕೂಡ 17 ರೂಪಾಯಿ ಕೆಜಿ ಇದೆ, 1700 ರೂಪಾಯಿ ಆಗುತ್ತೆ. ಸೊ ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಒಂದೊಳ್ಳೆ ರೇಟು ನಡೀತಾ ಇದೆ. ನೀವು ಕೂಡ ಇದೇ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಒಂದೊಳ್ಳೆ ರೇಟು ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಚೆಕ್ ಮಾಡ್ಬೋದು, 17 ರೂಪಾಯಿ ಕೆಜಿ ಇದೆ, 1700 ರೂಪಾಯಿ ಆಗುತ್ತೆ. ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ, ನೀವು ಒಳ್ಳೆ ರೀತಿಯಲ್ಲಿ ನೀವು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ಒಳ್ಳೆ ರೇಟ್ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಹಾಗೆಯೇ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನಕ್ಕೆ. ಇದು ಕೂಡ 17 ರೂಪಾಯಿ ಕೆಜಿ ಇದೆ, 1700 ರೂಪಾಯಿ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಯಾವ್ಯಾವ ಸೈಜ್ ಮೇಲೆ ಏನೇನು ರೇಟ್ ಇದೆ ಅಂತ ನೀವು ಕೂಡ ಚೆಕ್ ಮಾಡಬಹುದು. ಈ ಈರುಳ್ಳಿ ನೀವು ನೋಡಬಹುದು, 20 ರೂಪಾಯಿಗೆ 1 ಕೆಜಿ ಈರುಳ್ಳಿ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ. ಸೊ ಬಿಗ್ ಸೈಜಲ್ಲಿದೆ, ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಕೂಡ ಇದೆ. ನೋಡಬಹುದು, ಇದು 21 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2100 ರೂಪೀಸ್ ಆಗುತ್ತೆ. ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬೇಕಾಗತ್ತೆ. ಹಾಗೆಯೇ ಇದು 22 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2200 ರೂಪೀಸ್ ಆಗುತ್ತೆ. ನೋಡಬಹುದು, ಎವ್ರಿ ಡೇ ಅರೈವಲ್ಸ್ನ ನೀವು ಚೆಕ್ ಮಾಡಬೇಕಾಗತ್ತೆ. ಅರೈವಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು. ಸೊ ಇವತ್ತು 20, 21, 22 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಅಂದರೆ ಸೈಜ್ ವೈಸ್ಗಳ ಮೇಲೆ ಏನು ರೇಟು ಮತ್ತು ಫ್ರೆಶ್ ಆಗಿರುವಂಥ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿಬಿಟ್ಟು ನಾವು ಆ ಲಿಸ್ಟಲ್ಲಿ ಚೆಕ್ ಮಾಡಬೇಕಾಗತ್ತೆ, ಏನೇನು ರೇಟ್ ಇದೆ ಅಂತ ಹೇಳಿಬಿಟ್ಟು. ನೋಡಬಹುದು, ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಒಂದೊಳ್ಳೆ ರೇಟ್ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲಿನ ರೇಟ್ ಆಗಿತ್ತು. ಹಾಗೆಯೇ ಇವತ್ತು ನಿಮಗೆ 10 ರೂಪಾಯಿಂದ ಶುರು ಆಗಿರೋದು 22 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬಹುದು. ಬೇಕು ಅಂದವರು ಈ ತಕ್ಷಣವೇ ಕಾಲ್ ಮಾಡಬಹುದು. ಹಾಗೆ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ, ನೀವು ಬೆಳೆದಿರುವಂತಹ ಬೆಳೆನ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನು 39,329 ಬ್ಯಾಗ್ಸ್ ಬಂದಿದೆ. 122 ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಸೊ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಅರೈವಲ್ಸು ಸ್ವಲ್ಪ ಜಾಸ್ತಿನೇ ಬಂದಿದೆ ಅಂತಲೇ ಹೇಳಬಹುದು. ಹಾಗಾಗಿ ರೇಟು ಸೇಮ್ ರೇಟಲ್ಲೇ ನಡೀತಾ ಇದೆ. ಇವತ್ತು ಕೂಡ ಕಡಿಮೆ ಬಂದಿದ್ರೆ ಅರೈವಲ್ಸು, ಆವಾಗ ರೇಟ್ ಜಾಸ್ತಿ ಆಗಿರೋದು. ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಬಂದಿದೆ, ಹಾಗಾಗಿ ನಿಮಗೆ ಸೇಮ್ ರೇಟಲ್ಲೇ ನಡೀತಾ ಇದೆ. ಆದರೆ ನಿಮಗೆ ಮೊದಲೇ ಹೇಳಿದೆ, ಸ್ಟೆಪ್ ಬೈ ಸ್ಟೆಪ್ 1 ರೂಪಾಯಿ 2 ರೂಪಾಯಿ ಅಂತಲೇ ಜಾಸ್ತಿ ಆಗ್ತಿದೆ ಅಂತ ಹೇಳಿಬಿಟ್ಟು. ಇವಾಗ ನಾವು ಎಷ್ಟು ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಇದು ಇವಾಗ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ, ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ, ಹಾಗೆ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಚೆಕ್ ಮಾಡೋದಾದರೆ, ಬೆಸ್ಟ್ ಕ್ವಾಲಿಟಿ ಓವರ್ ಸೈಜ್ ಇದ್ದಲ್ಲಿ 23 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ.
2300 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಇದು ರೈತರು ನೀವು ಗಮನಿಸಬೇಕಾಗತ್ತೆ. 2300 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ, ಚೆಕ್ ಮಾಡಬಹುದು. ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 2100 ರೂಪಾಯಿಂದ 2200 ರೂಪಾಯಿ ತನಕ ನಡೀತಿದೆ. ಮುಕ್ಕಾಲು 1900 ರೂಪಾಯಿಂದ 2100 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮೀಡಿಯಮ್ಮು 1700 ರೂಪಾಯಿಂದ 1800 ರೂಪಾಯಿ ತನಕ ನಡೀತಿದೆ. ಗೋಲ್ಟಾ 1400 ರೂಪಾಯಿಂದ 1500 ರೂಪಾಯಿ ತನಕ ನಡೀತಿದೆ. ಗೋಲ್ಟಿ 1200 ರೂಪಾಯಿಂದ 1300 ರೂಪಾಯಿ ತನಕ ನಡೀತಿದೆ. ಹಾಗೆ ಸ್ಮಾಲ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 900 ರೂಪಾಯಿಂದ 1000 ರೂಪಾಯಿ ತನಕ ನಡೀತಿದೆ. ಜೋಡಿ ಚಾಪೆಟ್ಟೆಗಳಿಗೆ 600 ರೂಪಾಯಿಂದ 900 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಹೊಸದಾಗಿ ಆನಿಯನ್ ಬಂದಿದೆ. ಆ ಆನಿಯನ್ಗೆ 1100 ರೂಪಾಯಿಂದ 1500 ರೂಪಾಯಿ ತನಕ ಹೋಗಿದೆ. ಬಿಜಾಪುರದ ಈರುಳ್ಳಿಗೆ 1000 ರೂಪಾಯಿಂದ 2000 ರೂಪಾಯಿ ತನಕ ಹೋಗ್ತಾ ಇದೆ. ನಗರ್ ಈರುಳ್ಳಿಗೆ 1500 ರೂಪಾಯಿಂದ 2300 ರೂಪಾಯಿ ತನಕ ಹೋಗ್ತಿದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1200 ರೂಪಾಯಿಂದ 1700 ರೂಪಾಯಿ ತನಕ ಹೋಗ್ತಿದೆ. ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ 600 ರೂಪಾಯಿಂದ 1200 ರೂಪಾಯಿ ತನಕ ಹೋಗ್ತಿದೆ. ಹಾಗೆಯೇ ಆವ್ರೇಜ್ ಕ್ವಾಲಿಟಿ ಈರುಳ್ಳಿಗೆ 800 ರೂಪಾಯಿಂದ 1700 ರೂಪಾಯಿ ತನಕ ಹೋಗ್ತಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲೆ ರೇಟು ಮತ್ತು ಯಾವ್ಯಾವ ಊರಿನ ಈರುಳ್ಳಿಗೆ ಏನೇನು ರೇಟ್ ನಡೀತಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಅದು ರೈತರಿಗೆ ಜಾಸ್ತಿ ಹೋದಂತೆ. ಸೊ ಅವರು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರ್ತಾರೆ. ಅವರಿಗೂ ಒಂದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಅವರಿಗೂ ಒಂದು ಪ್ರೂಫ್ ಸಿಗುತ್ತೆ. ಸೊ ಹಾಗಾಗಿ ನಾವು ನಿಮಗೆ ಹೇಳ್ತಿರೋದು, ಅವರು ಕೂಡ ಒಂದು ರೇಟಲ್ಲಿ ಮಾರಬೇಕು, ಒಂದು ಒಳ್ಳೆ ರೇಟಲ್ಲಿ ಮಾರಬೇಕು ಅಂದರೆ ನೀವು ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.